ನಾವು ಸಣ್ಣವರಿದ್ದಾಗಿಂದನೂ ಸಹಿತ ನನಗೆ ವೈಯಕ್ತಿಕವಾಗಿ ಕಣ್ಣು ಮುಂದೆ 3 ವ್ಯಕ್ತಿಗಳನ್ನು ಇಟ್ಟುಕೊಂಡು ಬೆಳೆದವರು ನಾವು. ಒಂದನೇದ್ದು ನಮಗನ್ನ ಅರಿವು ಆಶ್ರಯ ಕೊಟ್ಟ ಗುರುಗಳು ಶಿವಶಾಂತವೀರ ಮಹಾಸ್ವಾಮಿಗಳವರು, ಆಮೇಲೆ ಸಿದ್ಧಗಂಗೆ ಶಿವಕುಮಾರ ಸ್ವಾಮಿಗಳವರು, ಆಮೇಲೆ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳವರು. ಇವರು 3 ನಮಗ ಆದರ್ಶ. ನನಗೆ ಮಠಕ್ಕಾದ ಮೇಲೆ ಮೊದಲು ಅನಿಸಿದ್ದು ಅಂದ್ರೆ 1,000 ಮಕ್ಕಳಿಗೆ ಒಂದು ಉಚಿತ ಪ್ರಸಾದ ನಿಲಯ ಮಾಡೋಣ ಅಂತ. ಅದು ಸಿದ್ಧಗಂಗಾ ಶ್ರೀಗಳು ಅದಕ್ಕೆ ಶಿಲಾನ್ಯಾಸ ಮಾಡಿದ್ರು. 1 ವರ್ಷದೊಳಗೆ ಅದಕ್ಕೆ ಕಟ್ಟಿದ್ವಿ, ಅವರೇ ಉದ್ಘಾಟನೆ ಮಾಡಿದ್ರು ಆ ವರ್ಷ. ಅದು 1 ವರ್ಷ 1,000 ಇದ್ದಿದ್ದು ಈಗ 5,000 ಮಕ್ಕಳು ಅಲ್ಲಿ ಓದ್ತಾರೆ. ಒಮ್ಮನಿಸ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ರೆಡಿಯಾಗಿದೆ, ವಿದ್ಯಾರ್ಥಿನಿಯರಿಗೆ ಒಂದು ಮಾಡ್ಬೇಕಂತ ತಿಳ್ಕೊಂಡು ಕೋಳೂರು ಕಾಟ್ರಳ್ಳಿ ಹತ್ರ 48 ಎಕರೆ ಸ್ಥಳದಲ್ಲಿ, ಸುಮಾರು ಇಲ್ಲಿಂದ 11 ಕಿಲೋಮೀಟರ್ ದೂರ ಆಗ್ತದೆ, ಅಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಒಂದು ಉಚಿತವಾದ ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ ಪ್ರಾರಂಭ ಆಗ್ತದೆ ಈ ವರ್ಷದಿಂದ, ಜೂನ್ದಿಂದ. ಅದರ ಕಟ್ಟಡ, ಅದರ ಡೈನಿಂಗ್ ಹಾಲು ಬಹುಶಃ ನೀವು ಒಂದು IIT ಬಿಲ್ಡಿಂಗ್ ನೋಡ್ದಂಗ ಆಗ್ತದೆ. ಆ ಕಟ್ಟಡಕ್ಕೆ ಸಾವಿರಾರು ಜನ ಕಾಣದ ಕೈಗಳು ತಮ್ಮ ಹೆಸರೇ ಹೇಳಿಲ್ಲ ಅಂಥವರೆಲ್ಲ ಉದಾರವಾದ ದಾನದಿಂದ, ಅವರ ನೆರವಿನಿಂದ ಅದು ನಿರ್ಮಾಣ ಆಗಿದೆ. ನನಗನ್ನಿಸಿತ್ತು ಏನಂದ್ರೆ, ಹಳ್ಳಿಯ ಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಳು ಈಗ SSLC ಆಗ್ತವೆ. ರೀಸೌಂಡ್ ತೆಗಿಯಪ್ಪ. ಈ ಹಳ್ಳಿ ರೈತರ ಮಕ್ಕಳು ಇರ್ತಾರೆ, ಯಾರಿಗೋ ತಂದಿರೋದಿಲ್ಲ, ತಾಯಿ ಇರೋದಿಲ್ಲ ಅಂಥವ್ರ ಮಕ್ಕಳು, ಬೀದಿ ವ್ಯಾಪಾರ ಮಾಡೋರ ಮಕ್ಕಳು, ಕೂಲಿ ಕೆಲಸ ಮಾಡೋರ ಮಕ್ಕಳು, ಹೊಲ ಇಲ್ದವ್ರ ಮಕ್ಕಳು, ಆಟೋ ರಿಕ್ಷಾ ಹೊಡೆಯೋರ ಮಕ್ಕಳು, ಕಟ್ಟಡದ ಕಾರ್ಮಿಕ ಕೆಲಸ ಮಾಡೋರ ಮಕ್ಕಳು, ಯಾರಿಗ್ಯಾರೂ ಇಲ್ಲ, ಓದಿಸ್ಲಿಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಗವಿಮಠ ಇದೆ. ಆ ಮಕ್ಕಳಿಗೊಂದು ಆಶ್ರಯ. ನನಗೆ ಭಾಳ ಮಂದಿ ಹೇಳಿದ್ರು 60-70 ಕೋಟಿ ರೂಪಾಯಿ ಖರ್ಚು ಮಾಡಿ ಈ PUC ಕಾಲೇಜ್ ಏನೋ ಒಂದು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಮಾಡ್ಬೋದಾಗಿತ್ತಲ್ಲ ಅಂತ. ನನ್ನ ಮನಸ್ಸು ಹೇಳಿದೆ ಅಷ್ಟೇ, ಆ ಮಕ್ಕಳಿಗೆ ಮಾಡಂತ ಮಾಡಿದ್ದೇನೆ. ಇದು ಈ ವರ್ಷ 2027 ಜೂನ್ ತಿಂಗಳಿನಿಂದ ಇದು ಪ್ರಾರಂಭ ಆಗ್ತದೆ. ಇದು ನಾವು ಏನು ಈ ಕಾಲೇಜಿಗೆ ಕಾಂಪಿಟೇಷನ್ ಇಲ್ಲ. ಐ ಆಮ್ ನಾಟ್ ಎ ಕಾಂಪಿಟೇಟರ್, ಐ ಆಮ್ ಜಸ್ಟ್ ಎ ಕಾಂಟ್ರಿಬ್ಯೂಟರ್ ಟು ದಿ ಸೊಸೈಟಿ ಅಷ್ಟೇ. ನಮಗೆ ಯಾವ ಇನ್ನೊಂದು ಶಾಲೆ ಕಾಲೇಜುಗಳ ಜೊತೆ ಇದು ಕಾಂಪಿಟೇಷನ್ ಮಾಡ್ಲಿಕ್ಕೆ ಏನಿಲ್ಲ. ಸಮಾಜಕ್ಕೆ ಯಾರು ಇಲ್ಲದ ಮಕ್ಕಳಿಗೆ ಇದೊಂದು ಆಶ್ರಯ ಆಗ್ಬೇಕು ಅಷ್ಟೆ. ಯಾಕಂದ್ರೆ ಹಳ್ಳಿ ಮಕ್ಕಳಿಗೆ 2.5-3 ಲಕ್ಷ ಕೊಟ್ಟು ನೀಟು CET ಬೆಂಗಳೂರು ಮಂಗಳೂರಿಗೆ ಕಳ್ಸಕ್ಕಾಗೋದಿಲ್ಲ. ಅಂಥ ಯಾವ ಮಕ್ಕಳಿಗೆ ಕಳ್ಸಕ್ಕಾಗೋದಿಲ್ಲ ಅಂಥ ಮಕ್ಕಳಿಗೆ ಗವಿಮಠದ ಈ ಗುರುಕುಲ, ಗವಿಸಿದ್ದೇಶನ ಗುರುಕುಲದಲ್ಲಿ ಆಶ್ರಯ ಆಗಲಿ ಅಂತ ಈ ವರ್ಷ ಅದು ಸುಮಾರು 1,500 ಮಕ್ಕಳು ಎಟ್ ಎ ಟೈಮ್ ಕುಂತು ಊಟ ಮಾಡಬಹುದು, ಅಷ್ಟು ದೊಡ್ಡ ಡೈನಿಂಗ್ ಹಾಲ್ ನಿರ್ಮಾಣ ಆಗಿದೆ. ಒಂದು 4-5 ಸಾವಿರ ಜನ ಕುಂತು ಕಾರ್ಯಕ್ರಮ ಮಾಡಬಹುದು. ಒಂದು ಡೈನಿಂಗ್ ಹಾಲ್ ಕಮ್ ಫಂಕ್ಷನ್ ಹಾಲ್ ಪ್ಲಾನ್ ಮಾಡಿದ್ದೀವಿ. ಅದು ಒಂದು ಬಹಳ ಸುಂದರವಾದ ವಿನ್ಯಾಸ, ಕೊಲ್ಲಾಪುರದ ಇಂಜಿನಿಯರ್ ಅದನ್ನು ಮಾಡಿದ್ದಾರೆ. ಆಮೇಲೆ 15 ಕ್ಲಾಸ್ ರೂಮು, ಲ್ಯಾಬೊರೇಟರಿ, ಪ್ರಿನ್ಸಿಪಲ್ ಕ್ವಾರ್ಟರ್ಸ್ ಎಲ್ಲ ನಡೀತಾ ಇದೆ. ಆಮೇಲೆ ವಿದ್ಯಾರ್ಥಿನಿಯರಿಗಾಗಿ ಒಂದು ಈಗಾಗಲೇ 700 ಜನ ಮಕ್ಕಳಿರುವಂಥ ಸುಸಜ್ಜಿತ ಹಾಸ್ಟೆಲ್ ರೆಡಿ ಆಗಿದೆ. ಇನ್ನೊಂದು ಬೇಸ್ಮೆಂಟ್ ಆಗಿದೆ. ಅದನ್ನು ಮತ್ತೆ ಗವಿಸಿದ್ಧ ಯಾವಾಗ ಜೋಳಿಗೆ ಶಕ್ತಿ ತುಂಬ್ತಾನ ಅವಾಗ ಮತ್ತೆ ಅದನ್ನು ಮುಗಿಸ್ತೇನೆ. ಅದನ್ನ
ಇದನ್ನ ಈ ವರ್ಷ ಮಕ್ಕಳು SSLC ರಿಸಲ್ಟ್ ಬರ್ತೈತಲ್ಲ, ರಿಸಲ್ಟ್ ಬಂದ ಮೇಲೆ ಅವರು ಒಂದು ಗೂಗಲ್ ಅಪ್ಲಿಕೇಶನ್ ಮಾಡ್ತಾರೆ, ವೆಬ್ಸೈಟ್ ಇರ್ತದೆ, ವೆಬ್ಸೈಟ್ ಆದ್ಮೇಲೆ ಗೂಗಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳ ಅರ್ಜಿ ಹಾಕ್ಬೇಕು. ಅದು ಮಕ್ಕಳ ಅರ್ಜಿ ಹಾಕಿದ ಮೇಲೆ ಅವ್ರಿಗೆ ಸೆಲೆಕ್ಷನ್ ಪ್ರೊಸೀಜರ್ ನಡೀತದೆ. ಆಮೇಲೆ ಅವ್ರಿಗೊಂದು ರಿಟರ್ನ್ ಟೆಸ್ಟ್ ಮಾಡ್ತದೆ. ರಿಟರ್ನ್ ಟೆಸ್ಟ್ ಆದ್ಮೇಲೆ ಈ ವರ್ಷ 600 ಮಕ್ಕಳು ಅಂದ್ರೆ 400 ಮಕ್ಕಳು ಅವ್ರಿಗೆ ನೀಟು CET ಕೋಚಿಂಗ್. ಇನ್ನು 200 ಮಕ್ಕಳು, 400 ಮಕ್ಕಳಿಗೆ ವಿಜ್ಞಾನ ವಿಭಾಗದಿಂದ ತಗೊಂತಾರೆ, 200 ಮಕ್ಕಳಿಗೆ ಆರ್ಟ್ಸ್ ಮಕ್ಕಳಿಗೆ ತಗೊಳ್ಳೋದು. ಅವ್ರಿಗೆ ಏನ್ ಪ್ಲಾನ್ ಇದೆ ಅಂದ್ರೆ, ಈಗ ಎಷ್ಟೋ ಮಂದಿಗೆ ಮಕ್ಕಳು IAS IPS ಹಳ್ಳಿ ಮಕ್ಕಳು ಮಾಡ್ಬೇಕಂತಾರೆ. ಅವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಓದ್ಬೇಕಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವ್ರಿಗೆ 2 ವರ್ಷದಲ್ಲಿ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆರ್ಟ್ಸ್ನೊಳಗನೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಓದ್ಲಿಕ್ಕೆ ಏನೆಲ್ಲ ಸೌಲಭ್ಯ ಸೌಕರ್ಯ ಅವ್ರ ಮನಸ್ಥಿತಿ ಮತ್ತು ಸಿಲೆಬಸ್ ಮುಗಿಸ್ಬೇಕು, ಅದನ್ನು ಫಸ್ಟ್ ಇಯರ್ ಸೆಕೆಂಡ್ ನಲ್ಲೇ ಮುಗಿಸುವಂತ ಒಂದು ಪ್ಲಾನ್ ಅದರೊಳಗೆ ರೆಡಿ ಆಗಿದೆ. ಅದನ್ನು ಮಾಡಬೇಕಂತ ಈಗ ಪ್ಲಾನ್ ಮಾಡಿದೆ. ಅಂದ್ರೆ ಈ ವರ್ಷ 200 ಮಕ್ಕಳು ಆರ್ಟ್ಸ್ ವಿಭಾಗದಿಂದ, 400 ಮಕ್ಕಳು ಸೈನ್ಸ್ ವಿಭಾಗದಿಂದ ತಗೊಂಡು 600ರಿಂದ 700 ಮಕ್ಕಳಿಗೆ ಈ ವರ್ಷ ತಗೊಳ್ತಾರೆ. ಮುಂದೆ ಅದು ಗವಿಸಿದ್ಧ ಶಕ್ತಿ ಕೊಟ್ಟರೆ ಇನ್ನೊಂದು ಹಾಸ್ಟೆಲ್, ಡೈನಿಂಗ್ ಹಾಲ್ 1500 ಮಕ್ಕಳಿಗೆ ರೆಡಿ ಆಗಿದೆ, ಕಾಲೇಜ್ 1500 ಮಕ್ಕಳಿಗೆ ರೆಡಿ ಆಗಿದೆ, ಹಾಸ್ಟೆಲ್ ಅಷ್ಟೇ 700 ಮಕ್ಕಳಿಗೆ ಆಗ್ತದೆ. ಇನ್ನೊಂದು ಹಾಸ್ಟೆಲ್ 700-750 ಮಕ್ಕಳದ್ದು ಬೇಸ್ಮೆಂಟ್ ರೆಡಿ ಆಗಿದೆ. ಅದು ಮುಂದೆ ಮುಗಿಸೋಣ. ಗವಿಸಿದ್ಧ ಯಾವಾಗ ಶಕ್ತಿ ಕೊಡ್ತಾನ, ನೀವು ಯಾವಾಗ ಹೋಯ್ತಂತೀರಿ ಅವಾಗ ಮುಗಿದು ಬಿಡ್ತೈತೆ ಅಷ್ಟೇ. ಇದು ಕ್ರೈಟೀರಿಯಾ. ಇದು ನನಗೊಂದು ಸ್ವಲ್ಪ ಸಣ್ಣ ಅಪೀಲ್ ಏನಂದ್ರೆ, ನಮ್ಮ ಇದಕ್ಕ ಇದ ಊರವ್ರು ಬರ್ಬೇಕಂತಿಲ್ಲ, ಕರ್ನಾಟಕದ ಯಾವ ಮೂಲೆಯಿಂದಾದರೂ ಮಗು ಈ ಶಾಲೆಗೆ ಬರ್ಬೋದು. ಹೈಸ್ಕೂಲ್ ಶಿಕ್ಷಕರೇನಾದ್ರೂ ವಿಶೇಷವಾಗಿ ಇದು ಸಾಧ್ಯ ಆದ್ರೆ ನಿಮಗೆ ಈ ವಿಷಯ ಗೊತ್ತಾತಂದ್ರೆ, ಹಳ್ಳಿ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಇದು ಅವರಿಗೆ ಈ ವಿಷಯ ಸ್ವಲ್ಪ ಮುಟ್ಟಿಸ್ಬೇಕು. ಹೆಂಗ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು, ಅದು ಮಕ್ಕಳಿಗೆ ಅಪ್ಲಿಕೇಶನ್ ಆಗ್ಬೇಕು, ಯಾರು ಬಡ ಮಕ್ಕಳದಾರೆ ಅವ್ರಿಗೆ ಇದನ್ನ ತಲುಪಿಸ್ರಿ ಅಂತ ಹೇಳಿ. ಇದ್ರದ್ದು ಈ ವರ್ಷ ಏನು ಅಂದ್ರೆ, ಈ ಶಿಕ್ಷಣ ಏನಾಗಿದೆ ಅಂದ್ರೆ ತುಂಬಾ, ಅದು ಮಠಮಾನ್ಯಗಳನ್ನ ನಡೆಸಲಿ ನಾವೇ ನಡೆಸಲಿ, ಯಾರು ತುಂಬಾ ದುಬಾರಿ ಆಗ್ತಾ ಇದೆ ಈಗ. ಅದಕ್ಕಾಗಿ ಒಂದು ಸುಮಾರು 1500 ಮಕ್ಕಳಿಗೆ, ಇಲ್ಲಿ 5000 ಮಕ್ಕಳು, ಅಲ್ಲಿ ಮತ್ತೆ 1500 ಮಕ್ಕಳು, ಎಲ್ಲನೂ ಉಚಿತವಾಗಿ ಮಾಡೋದು, ಇದನ್ನೆಲ್ಲ ನಡೆಸೋದನ್ನ ತುಂಬಾ ಕಷ್ಟ ಆಗ್ತದೆ. ಅದಕ್ಕೊಂದು ಸಣ್ಣ ಒಂದು ಕಮಿಟಿಯವರು ಅದರ ಸಲಹೆ ಏನು ಅಂದ್ರೆ, ಈ ವರ್ಷ ಮಕ್ಕಳಿಗೆ ತಗೊಂತೀವಿ, ಕೆಲವು ವರ್ಷ ಅವರ ನೀಟು CET ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಕೂಲಿಂದೆಲ್ಲ ಫೀಸು ಆ ಟ್ರಸ್ಟ್ ಅದನ್ನು ಭರಿಸ್ತದೆ. ತಿಂಗಳಿಗೆ ಬರುವಂಥ ಊಟದ ಸಣ್ಣ ಖರ್ಚೇನಿದೆ ಅದು ಡಿವೈಡಿಂಗ್ ಸಿಸ್ಟಮ್, ಮಕ್ಕಳು ಅದನ್ನು ಭರಿಸ್ಬೇಕಷ್ಟೆ. ಉಳಿದಿದ್ದು ಶಾಲೆ ನೀಟು ಕೋಚಿಂಗ್ ಫೀಸ್ ಎಲ್ಲ ಆ ಟ್ರಸ್ಟ್ ಭರಿಸ್ತದೆ. ಸೊ ಈ ಕಾಲೇಜಿನ ಗುರುಕುಲದ ಇದು ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ನಿರ್ಮಾಣ ಆಗಿದೆ, ಎಲ್ಲ ರೆಡಿ ಆಗಿದೆ. ಇದರ ಉದ್ಘಾಟನೆ ಮಾರ್ಚ್ ಏಪ್ರಿಲ್ ಮಾಡ್ಬೇಕಂತಿತ್ತು. ನಾಳೆ ನನಗೆ ಗೊತ್ತಿಲ್ಲ ಏನು ಅಂತ, ಅದು ಏಪ್ರಿಲ್ಗೆ ಆಗ್ತದೋ ಮಾರ್ಚ್ಗೆ ಆಗ್ತದೋ ಗೊತ್ತಿಲ್ಲ. ನೀವೆಲ್ಲ ಅದನ್ನು ನೋಡಿರಲ್ಲ. ಈ ನಾಡಿನ ಎಲ್ಲ ಮಠದ ಭಕ್ತರು ಸಹೃದಯಿಗಳು ಅಜ್ಜವ್ರು ಮಾಡಿದ ಕೆಲಸ ಇದು ಒಳ್ಳೇದಾಗ್ಲಿ, ನಾಡಿನ ಮಕ್ಕಳಿಗೆಲ್ಲ ಮುಟ್ಲಿ ಅಂತ ನೀವು ಒಮ್ಮೆ ಹೃದಯ ತುಂಬಿ ಈಗ ಹಾರೈಸಿಬಿಟ್ರೆ ಹಿಂದೆ ಅದರ ಉದ್ಘಾಟನೆ ಅಷ್ಟೇ. ಅದು ಫಾರ್ಮ್ಯಾಲಿಟಿ, ಮುಂದೆ ಮಾಡೋದು ಫಾರ್ಮ್ಯಾಲಿಟಿ. ಇವತ್ತು ನಿಮ್ಮ ಹೃದಯದ ಒಂದು ಹಾರೈಕೆ ನಾಡಿನ ಸಾವಿರಾರು ಮಕ್ಕಳಿಗೆ ಅದು ಆಶ್ರಯ ಆಗಬೇಕು. ಗವಿಸಿದ್ಧ ಮಕ್ಕಳಿಗೆಲ್ಲ ಕೃಪೆ ಮಾಡಬೇಕು ಅಂತ ಅದನ್ನು ನಿರ್ಮಾಣ ಆಗಿದೆ. ಅದು ನಡೀತದೆ ಮುಂದೆ. ಗವಿಸಿದ್ಧ ಎಷ್ಟು ಜೋಳಿಗೆವರೆಗೆ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿವರೆಗೆ ನಡೆಸೋದಷ್ಟೆ. ನನ್ನ ಹುಟ್ಟ ಜೋಳಿಗೆ ಒಳಗೈತಿ. ಸಣ್ಣವಿದ್ದಾಗ ಎಲ್ಲೋ ಒಂದು ಅವರಾದಂತ ಊರಿತ್ತು. 5ನೇ ಕ್ಲಾಸ್ನಿಂದ ಹಿಟ್ಟಿಗೆ ಹೋಗ್ತಿದ್ದೆ ಊರಿಗೆ. ಒಂದು 4 ವರ್ಷ ಹಿಟ್ಟಿಗೆ ಹೋಗಿದ್ದೆ ನಾನು. ಒಂದು ಸೇರ್ ಹಿಟ್ಟು ತರ್ತಿದ್ದೆ. ನಮ್ಮ ಊರ ಹತ್ರ ಮೀನಾ ಮಾರೋರು ಬರ್ತಿದ್ರು, ಅವ್ರಿಗೆ ಮಾರ್ತಿದ್ವಿ. ₹1 ಬರ್ತಿತ್ತು ಒಂದು ಹಿಟ್ಟು, ಒಂದು ಸೇರು ಹಿಟ್ಟು ಮಾರದ್ರು. ಜೋಳಿಗೆಯ ಹಿಡಿದುಕೊಂಡೇ ಹುಟ್ಟಿದೆ, ಇಂದಿಗೂ ಜೋಳಿಗೆ ತಪ್ಪಿಲ್ಲ. ಜೋಳಿಗೆಯದೇನೂ ತಪ್ಪಿಲ್ಲ, ಅರಿವೆಯ ಜೋಳಿಗೆ ಹೋಗಿ ಅರುವಿನ ಜೋಳಿಗೆ ಬಂದಿದೆ.
ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಅವಾಗ ಒಂದಿಷ್ಟು ಹಿಟ್ಟು ಹಾಕಿದ್ರು ತುಂಬುತ್ತಿತ್ತು, ಈಗ ನೀವೇನ್ ಹಾಕಿದ್ರು ತುಂಬುದಿಲ್ಲ ಅದು. ಅರಿವೆಯ ಜೋಳಿಗೆ ಹೋಗಿ ಅರಿವಿನ ಜೋಳಿಗೆ ಬಂದಿದೆ, ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಈ ಜೋಳಿಗೆ ಹಿಡಿದು ನಾ ತಿರುಗಿದೆ ಈ ತಿರೆಯ ದೊರೆಗಳ ಮನೆ ಮನೆಗೆ. ಈ ಜೋಳಿಗೆ ಹಿಡ್ಕೊಂಡು ಭಕ್ತರ ಮನೆಗೆ ಹೋದೆ ನಾನು. ಈ ಜೋಳಿಗೆಯ ಹಿಡಿದು ನಾ ತಿರುಗಿದೆ ಈ ತಿರೆಯ ದೊರೆಗಳ ಮನೆ ಮನೆಗೆ. ಅವರು ನೀಡಿದರು ನಾ ಬೇಡಿದುದ ನಾ ಬೇಡದುದ. ಓಡಿ ಬಂದೆ ಮಠಕ್ಕೆ ಜೋಳಿಗೆ ನೋಡುವ ತರದಿಂದ. ಆಗ ತಿಳಿಯಿತು ಇದು ತೂತು ಬಿದ್ದ ಜೋಳಿಗೆ ಅಂತ. ಮೊದಲೇ ತುಂಬದ ಜೋಳಿಗೆ, ಸಾಲದ್ದಕ್ಕೆ ಹರಿದ ಜೋಳಿಗೆ. ಸ್ವತಂತ್ರ ಧೀರ ಸಿದ್ದೇಶ್ವರ ಶ್ರದ್ಧೆ ಎಂಬ ಸೂಜಿಯಿಂದ, ಸುಬುದ್ಧಿ ಎಂಬ ದಾರದಿಂದ ಹೊಲಿದುಕೊಳ್ಳಬೇಕಾಗಿದೆ ಈ ಹರಿದ ಜೋಳಿಗೆಯನ್ನು. ಈ ಜೋಳಿಗೆ ಶಕ್ತಿ ಉಳಿದಿದ್ದೆವದರ ನೀವು ಬ್ಯಾಲೆನ್ಸ್ ಶೀಟ್ ಆಡಿಟ್ ಮಾಡಬಹುದು, ಆದ್ರೆ ಜೋಳಿಗೆದ ಆಡಿಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಶಕ್ತಿನೇ ಇವತ್ತಿಷ್ಟೆಲ್ಲ ನಿರ್ಮಾಣ ಆಗಿದೆ. ಇದು ಎಲ್ಲ ನಿಮ್ಮ ಪ್ರೇರಣೆ ಅಷ್ಟೇ. ನಿಮ್ಮ ಪ್ರೇರಣೆಯಿಂದ ಇದು ನಿರ್ಮಾಣ ಆಗಿದೆ. ಗವಿಸಿದ್ಧ ಇದನ್ನೆಲ್ಲ ಹೀಗೆ ನಡೆಸಲಿ ಅಂತ ಅವನಲ್ಲಿ ಪ್ರಾರ್ಥಿಸೋಣ. ತಮಗೆಲ್ಲ ಶರಣಾರ್ಥಿ.